ನಮಸ್ಕಾರ ವೀಕ್ಷಕರೇ, ಹೊಸ ವ್ಲಾಗ್ಗೆ ಸ್ವಾಗತ. ವೀಕ್ಷಕರೇ, ನಾವು ಬೆಳಿಗ್ಗೆ ಋಷಿಕೇಶಿಂದ ಡೆಲ್ಲಿಗೆ ಬಂದ್ವಿ. ಡೆಲ್ಲಿಗೆ ಎಲ್ಲಿಯಪ್ಪ ಅಂದರೆ ಡೆಲ್ಲಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದ್ವಿ. ಇವಾಗ ಅಲ್ಲಿಂದ ಮೆಟ್ರೋಗೆ ನಾವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಬಂದ್ವಿ. ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ ಇದೆ ನೋಡಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಎಂಟ್ರಿ ಗೇಟ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇನ್ನೊಂದು ವಿಶೇಷ ನಿಮಗೆ ತೋರಿಸ್ಬೇಕಂದ್ರೆ ಪ್ರವಾಸಿ ಪೊಲೀಸ್ ಬೂತ್ ಕನ್ನಡದಲ್ಲಿ ಬರೆದಿರೋದು ವೀಕ್ಷಕರೇ ಇದೆ ನೋಡಿ. ವೀಕ್ಷಕರೇ, ನಾವು ಒಳಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಗಾಳಿ ಬಿಟ್ಟಿದೆ. ಪ್ಲ್ಯಾಟ್ಫಾರ್ಮ್ ಕಡೆ ಹೋಗ್ತಾ ಇರುವಾಗ ಇಷ್ಟೊಂದು ಅಲ್ಲಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಗಾಳಿ ಬಿಡ್ತಾ ಇದೆ ವೀಕ್ಷಕರೇ. ಸಡನ್ನಾಗಿ ಸ್ಟಾರ್ಟ್ ಆಗಿ ಒಂದು ಹಾಫ್ ಆನ್ ಅವರ್ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ನೋಡಿ ತುಂಬ ಅಂದರೆ ತುಂಬ ಗಾಳಿ ಬಿಟ್ಟಿದೆ. ಇಷ್ಟೊಂದು ಗಾಳಿ ಬಿಟ್ಟಿದೆ ಅಂದರೆ ಅಲ್ಲಿ ಇಲ್ಲಿ ತುಂಬ ಎಲ್ಲ ಇದು ಸೌಂಡ್ ಇಷ್ಟೊಂದು ಬರ್ತಾ ಇದೆ. ತುಂಬ ಎಲ್ಲ ಹಾರು ಹೋಗ್ತಾ ಇರೋದು. ಇದು ಶಾರ್ಟ್ ಸರ್ಕ್ಯೂಟ್ ಒಂದು ಆಗ್ತಾ ಇದೆ. ತುಂಬ ಡೇಂಜರ್ ಇದು. ಪ್ಲ್ಯಾಟ್ಫಾರ್ಮ್ ಫುಲ್ ಖಾಲಿ ಇದೆ ನೋಡಿ ವೀಕ್ಷಕರೇ. ಬರೀ ನಮ್ಮ ಟ್ರೈನ್ ಆ ಕಡೆ ಇದೆ. ನಾವು ಆ ಕಡೆ ಹೋಗೋಣ. ಟೈಮ್ ಆಗ್ತಾ ಇದೆ. ಇನ್ನೊಂದು 20 ನಿಮಿಷ ಟೈಮ್ ಅಷ್ಟೇ ಇದೆ. 8:20 ನಿಮಿಷಕ್ಕೆ ನಮ್ಮ ಟ್ರೈನ್ ಹೊರಡೋದು ಟೈಮಿಂಗ್ ಕೊಟ್ಟಿದ್ದಾರೆ. ನೀವು ವೀಕ್ಷಕರೇ ನಮ್ಮ ಟ್ರೈನ್ ಕಡೆ ಹೋಗೋಣ. ವೀಕ್ಷಕರೇ, ನಮ್ಮ ಟ್ರೈನ್ ಬಂದುಬಿಟ್ಟು 6ನೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡಿದೆ. ಇದೇ ನೋಡಿ ನಾವು ಹೊರಡುವ ಟ್ರೈನ್ ಕರ್ನಾಟಕ ಎಕ್ಸ್ಪ್ರೆಸ್. ಟ್ರೈನ್ ನಂಬರ್ ಬಂದುಬಿಟ್ಟು 12628. ಇನ್ನೂ ಗಾಳಿ ಕಡಿಮೆ ಆಗಿಲ್ಲ ವೀಕ್ಷಕರೇ. ತುಂಬ ಗಾಳಿ ಬೀಸ್ತಾ ಇದೆ. ಸೊ ಸೌಂಡು ನಿಮ್ಗೆ ಕೇಳಿಸ್ತಾ ಇರ್ಬೋದು ವೀಕ್ಷಕರೇ. ಇನ್ನೂ 10 ನಿಮಿಷ ಇದೆ. 8:10 ನಿಮಿಷ ಆಗಿದೆ ವೀಕ್ಷಕರೇ. ನಿಮಗೆ ಕಾಣಿಸ್ತಾ ಇರ್ಬೋದು. ನವದೆಹಲಿ ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು, ನ್ಯೂ ಡೆಲ್ಲಿ ಟು KSR ಬೆಂಗಳೂರು. ವೀಕ್ಷಕರ ಟ್ರೈನ್ ನಂಬರ್ ಬಂದುಬಿಟ್ಟು 12628. ವೀಕ್ಷಕರ ಟೈಮ್ ಬಂದುಬಿಟ್ಟು 8:16 ನಿಮಿಷ ಆಗಿದೆ. ಇನ್ನೊಂದು 4 ನಿಮಿಷ ಇದೆ ಟ್ರೈನ್ ಹೊರಡೋಕ್ಕೆ. ನೋಡ್ತಾ ಇರೋದು ಎಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಮಿಂಚ್ತಾನೂ ಕೂಡ ಇದೆ. ತುಂಬ ಜೋರಾಗಿ ಮಿಂಚ್ತಾ ಇದೆ ವೀಕ್ಷಕರೇ. ನಿಮಗೆ ಕಾಣಿಸ್ತಾ ಇರೋದು ಅಲ್ಲಿ ಮೇಲೆ ನೋಡಿ, ಟ್ರೈನ್ ಮೇಲೆ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ ಒಳಗಡೆ ಹೋಗೋಣ. ಟ್ರೈನ್ ಹೊರಡುವ ಟೈಮ್ ಆಗಿಬಿಟ್ಟಿದೆ. ವೀಕ್ಷಕರೇ, ನಾವು ಮಾಡಿಸಿದ್ದು 3 AC. ಸೊ ನಮ್ದಿರೋದು ಸೈಡ್ ಲೋವರ್. ಈ ಕಡೆ ಸರ್ ಕುಂತ್ಕೊಂಡಿದ್ದಾರೆ. ಹಾಯ್ ಸರ್. ಸೊ ಈ ಕಡೆ ಈ ಥರ ಇದೆ. ಈ ಕಡೆ ಅಪ್ಪರ್, ಮಿಡಲ್ ಮತ್ತು ಲೋವರು. ಸ್ವಲ್ಪ ಕ್ರೌಡ್ ಆಗಿದೆ ವೀಕ್ಷಕರೇ. ಸೊ ಜಾಸ್ತಿ ವಿಡಿಯೋ ಮಾಡ್ತಾ ಇಲ್ಲ ಒಳಗಡೆದು. ವೀಕ್ಷಕರೇ, ಈ ಬರ್ತಾ ಇರೋ ಟ್ರೈನ್ ಬಂದುಬಿಟ್ಟು ತ್ರಿನೈಲ್ವೇಲಿ ಟು ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ಟ್ರೈನ್ ಇದೆ ನೋಡಿ ವೀಕ್ಷಕರೇ. ವೀಕ್ಷಕರೇ, ಫೈನಲಿ ನಮ್ಮ ಟ್ರೈನ್ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಬರೋಬ್ಬರಿ 58 ನಿಮಿಷ ಡಿಲೇ ಆಗಿಬಿಟ್ಟಿದೆ ವೀಕ್ಷಕರೇ. ಟೈಮ್ ಬಂದುಬಿಟ್ಟು 9:18 ನಿಮಿಷ ಆಗಿದೆ. ಇಲ್ಲಿಂದ ಬಿಡುವ ಸಮಯ ಬಂದುಬಿಟ್ಟು ಸಂಜೆ 8:20 ನಿಮಿಷಕ್ಕೆ. ಸೊ 58 ನಿಮಿಷ ಡಿಲೇ ಆಗಿದ್ದ ಕಾರಣ ಯಾಕೆಂದರೆ ತುಂಬ ಮಳೆ ಗಾಳಿ ತುಂಬ ಬಿಡ್ತಾ ಇತ್ತು. ನೀವು ನೋಡಿದ್ದೀರಾ ಅಂದ್ಕೊಂಡಿರ್ತೀನಿ. ಸೊ ಅದಕ್ಕೋಸ್ಕರ ಡಿಲೇ ಆಗಿದೆ ವೀಕ್ಷಕರೇ. ನೋಡಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಹೊರಟಿದ್ದೀವಿ. ಟ್ರೈನ್ ನಂಬರ್ ಬಂದುಬಿಟ್ಟು 12628 ಕರ್ನಾಟಕ ಎಕ್ಸ್ಪ್ರೆಸ್ ಟ್ರೈನಲ್ಲಿ ವೀಕ್ಷಕರೇ ಈ ಟ್ರೈನ್ಗೆ ಎಷ್ಟು ಟಿಕೆಟ್ ಕೊಟ್ವಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಬೆಂಗಳೂರುವರೆಗೆ ಅಂತ ನಿಮಗೆ ಜರ್ನಿ ಮಾಡ್ತಾ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಡ್ತೀನಿ. ನಿಮಗೆ ಕಾಣ್ತಾ ಇರ್ಬೋದು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ನಾವು ಹೊರಡ್ತಾ ಇದ್ದೀವಿ ಇವಾಗ. ಶುಭೋದಯ ವೀಕ್ಷಕರೇ. ಬೆಳಿಗ್ಗೆ ಟೈಮ್ ಬಂದುಬಿಟ್ಟು 7 ಗಂಟೆ ಆಗ್ತದೆ. ನಿನ್ನೆ ರಾತ್ರಿ ನಾವು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ 9:18 ನಿಮಿಷಕ್ಕೆ ಹೊರಟಿದ್ವಿ. ಸೊ ಫುಲ್ ಟಯರ್ಡ್ ಆಗಿತ್ತು. ಸೊ ನಾವು ಮಲಗಿದ್ವಿ ವೀಕ್ಷಕರೇ. ಇವಾಗ ಬೆಳಿಗ್ಗೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಟಿಕೆಟ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಸ್ಲೀಪರ್ ಕ್ಲಾಸ್ಗೆ 865 ರೂಪಾಯಿ ಇದೆ. 3 ACಗೆ 2240 ರೂಪಾಯಿ ಇದೆ. 2 ACಗೆ 3250 ರೂಪಾಯಿ ಇದೆ. ಫಸ್ಟ್ AC ಬಂದುಬಿಟ್ಟು 5550 ರೂಪಾಯಿ ಇದೆ ವೀಕ್ಷಕರೇ. ನಾವು ಮಾಡಿದ್ದು 3 ACಯಲ್ಲಿ 2240 ರೂಪಾಯಿ ಕೊಟ್ಟಿದ್ವಿ ವೀಕ್ಷಕರೇ. ಈ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಕೂಡ ಇದೆ ವೀಕ್ಷಕರೇ.
ನಿನ್ನೆ ನೈಟ್ ನಾವು ಹೊರಗಡೆದೇ ಊಟ ತಂದಿದ್ವಿ. ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಸಿಗುತ್ತೆ, ಊಟ ಏನು ಸಿಗುತ್ತೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವೀಕ್ಷಕರೇ. ಪೂರ್ತಿ ವಿಡಿಯೋನ ನೋಡಿ, ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಜರ್ನಿನ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ಇವಾಗ ನಾವು ಬೀನಾ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 7:10 ಆಗಿದೆ. ಇಲ್ಲಿಗೆ ಬರುವ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 4:45. ಬರೋಬ್ಬರಿ 2:20 ಡಿಲೇ ಆಗಿ ನಡೀತಾ ಇದೆ ಟ್ರೈನ್. ವೀಕ್ಷಕರೇ, ಬೀನಾ ಜಂಕ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಬೀನಾ ಜಂಕ್ಷನ್ ರೈಲ್ವೆ ಸ್ಟೇಷನ್ನ ಎಂಟ್ರ್ ಆಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 7:18 ಆಗಿದೆ. ಸೊ ಇಲ್ಲಿಗೆ ಮುಟ್ಟುವ ಟೈಮ್ ಬಂದ್ಬಿಟ್ಟು 4:45 ಬೆಳಗಿನ ಜಾವ. ಸೊ ಬರೋಬ್ಬರಿ 1:35 ಡಿಲೇ ಆಗಿ ನಡೀತಾ ಇದೆ ವೀಕ್ಷಕರೇ ನಮ್ಮ ಟ್ರೈನ್. ವೀಕ್ಷಕರೇ, ನಾವು ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ಅವಲಕ್ಕಿ ಬಾತ್, ಪೋಹಾ ಅಂತಾರೆ, ಅದ್ರ ಜೊತೆಗೆ ಒಂದು ಟೊಮೆಟೊ ಕೆಚಪ್ ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ, ನಮಗೆ ಪ್ಯಾಂಟ್ರಿ ಕಾರಿಂದನೇ ಸಿಕ್ತು. ಪ್ರತಿಯೊಂದಕ್ಕೆ 50 ರೂಪಾಯಿ ಪೋಹಾಕ್ಕೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ, ಟೇಸ್ಟ್ ಅಂತೂ ಚೆನ್ನಾಗಿದೆ, ಬಿಸಿ ಬಿಸಿ ಇತ್ತು. ವೀಕ್ಷಕರೇ, ಈ ಟ್ರೈನ್ ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ನ್ಯೂ ಡೆಲ್ಲಿಯಿಂದ ಹೊರಟು ಮಥುರಾ ಜಂಕ್ಷನ್, ಆಗ್ರಾ ಕ್ಯಾಂಟ್, ಗ್ವಾಲಿಯರ್ ಜಂಕ್ಷನ್, ವೀರಾಂಗಣ ಲಕ್ಷ್ಮೀಬಾಯಿ ಝಾನ್ಸಿ ಜಂಕ್ಷನ್, ಬೀನಾ ಜಂಕ್ಷನ್, ಭೋಪಾಲ್ ಜಂಕ್ಷನ್, ಇಟಾರ್ಸಿ ಜಂಕ್ಷನ್ ಈ ಮುಖಾಂತರವಾಗಿ ಕಲಬುರಗಿ, ವಾಡಿ, ರಾಯಚೂರು, ಮಂತ್ರಾಲಯ ಈ ಮುಖಾಂತರ KSR ಬೆಂಗಳೂರಿಗೆ ತಲುಪುತ್ತೆ ವೀಕ್ಷಕರೇ. 10:08 ಆಗಿದೆ. ಇವಾಗ ಭೋಪಾಲ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ನಾವು ರೀಚ್ ಆಗಿದ್ದೀವಿ. ಇಲ್ಲಿಗೆ ರೀಚ್ ಆಗುವ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 6:25 ವೀಕ್ಷಕರೇ. ಬರೋಬ್ಬರಿ 3:43 ಡಿಲೇ ವೀಕ್ಷಕರೇ.
ವೀಕ್ಷಕರೇ, ನಾವು ಇವಾಗ ಇಟಾರ್ಸಿ ಜಂಕ್ಷನ್ನ ಎಂಟರ್ ಆಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 11:46 ಆಗ್ತದೆ. ಇಲ್ಲಿ ಮುಟ್ಟುವ ಟೈಮ್ ಬಂದುಬಿಟ್ಟು 8:20 ಇತ್ತು ವೀಕ್ಷಕರ. ಬರೋಬ್ಬರಿ 3 ಗಂಟೆ 26 ನಿಮಿಷ ಡಿಲೇ ಆಗಿದೆ ನೋಡಿ ವೀಕ್ಷಕರ. SMVT ಬೆಂಗಳೂರಿಂದ ದಾನಾಪುರ್ ಹೊಡೋ ಟ್ರೈನ್ ಇದೆ ನೋಡಿ ವೀಕ್ಷಕರೇ, ಸಂಘಮಿತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್. ವೀಕ್ಷಕರೇ, ಸಂಜೆ 5 ಗಂಟೆ ಆಗ್ತಾ ಇದೆ. ನಾವು ಇವಾಗ ಭೂಸವಾಲ್ ಜಂಕ್ಷನ್ ಬಂದಿದ್ದೀವಿ. ಬರೋಬ್ಬರಿ 4 ಗಂಟೆ ಲೇಟ್ ವೀಕ್ಷಕರೇ. ಸೊ ನಮ್ಮ ಜರ್ನಿ ಗುಲ್ಬರ್ಗವರೆಗೆ ಮಾಡ್ತಾಯಿದ್ದೀವಿ. ನಾ ಹೇಳಿದ ಪ್ರಕಾರ ನಮ್ಮದು ಡಿಸೈಡ್ ಇರಲಿಲ್ಲ ಬೆಂಗಳೂರಿಗೆ ಹೋಗೋದು. ಸೊ ನಮ್ಮ ಜರ್ನಿ ಗುಲ್ಬರ್ಗವರೆಗೆ ಎಂಡ್ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ ನಾವು ನಿಮಗೆ ಗುಲ್ಬರ್ಗ ಹೋಗಿದ ಮೇಲೆ ತಿಳಿಸ್ತೀವಿ. ಸೊ ವೀಕ್ಷಕರೇ, ಬೆಂಗಳೂರಿಗೆ ಮುಟ್ಟೋ ಟೈಮ್ ಬಂದುಬಿಟ್ಟು ನಾಳೆ ಮಧ್ಯಾಹ್ನ ಒಂದು 12 ಗಂಟೆ KSR ಬೆಂಗಳೂರು ಕೊಟ್ಟಿದ್ದಾರೆ. ಸೊ ಇವಾಗ 4 ಅವರ್ಸ್ ಡಿಲೇ ಆಗಿ ನಡೀತಾ ಇದೆ ಇವಾಗ. ಸೊ ಅರೌಂಡ್ ಒಂದು 3 ಅವರ್ಸ್ ಡಿಲೇ ಇಟ್ಕೊಂಡ್ರು 1 ಅವರ್ ಕವರ್ ಮಾಡ್ಕೊಂಡ್ರು ಒಂದು 3 ಅವರ್ಸ್ ಡಿಲೇ ಆಗಿ ಮುಟ್ಬೋದು ವೀಕ್ಷಕರೇ. ವೀಕ್ಷಕರೇ, ಇವಾಗ ಮನ್ಮಾಡ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಮಹಾರಾಷ್ಟ್ರದಲ್ಲಿ ನಿಮಗೆ ವಡಪ ಅಂತ ಕೇಳಿಸ್ತಾ ಇರ್ಬೋದು. ಸೊ ಟೈಮ್ ಬಂದುಬಿಟ್ಟು ಸಂಜೆ 7:30 ಆಗಿದೆ. ಇಲ್ಲಿಗೆ ಮುಟ್ಟೋ ಟೈಮ್ ಬಂದುಬಿಟ್ಟು 3:30 ಇತ್ತು ಮಧ್ಯಾಹ್ನ. ಸೊ ಬರೋಬ್ಬರಿ 4 ಗಂಟೆ ಇನ್ನೂ ಡಿಲೇ ಆಗಿ ನಡೀತಾ ಇದೆ ವೀಕ್ಷಕರೇ. ಸೊ ಇವಾಗ ಮನ್ಮಾಡ್ ಆದಮೇಲೆ ನೆಕ್ಸ್ಟ್ ಕೊಪ್ಪರ್ಗಾಂವ್ ಬರುತ್ತೆ. ಸೊ ನೋಡೋಣ ನಾವು ಗುಲ್ಬರ್ಗಕ್ಕೆ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ ಹೇಳ್ತೀವಿ ವೀಕ್ಷಕರೇ. ವೀಕ್ಷಕರೇ, ಇವಾಗ ಕೊಪ್ಪರ್ಗಾಂವ್ ನಾವು ಎಂಟರ್ ಆಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 8:14 ಆಗಿದೆ. ಸೊ ಇನ್ನೂ 4 ಅವರ್ಸ್ ಡಿಲೇ ಆಗಿ ನಡೀತಾ ಇದೆ. ಸೊ ನಾವು ಗುಲ್ಬರ್ಗಕ್ಕೆ ಬೆಳಗ್ಗೆ ಒಂದು 4 ಗಂಟೆ 4:30 ನಾವು ರೀಚ್ ಆಗ್ಬೋದು ಅನಿಸುತ್ತೆ ವೀಕ್ಷಕರೇ. ಫೈನಲಿ ನಾವು ಗುಲ್ಬರ್ಗಕ್ಕೆ ರೀಚ್ ಆದ್ವಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ನಾವು ರೀಚ್ ಆಗಿದ್ವಿ. ಟೈಮ್ ಬಂದುಬಿಟ್ಟು 4:49 ಆಗಿದೆ ವೀಕ್ಷಕರೇ. ಎಷ್ಟು ಅವರ್ ಲೇಟ್ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಸೊ ಇಲ್ಲಿಂದ ನಾವು ಈ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಸೊ ಈ ಟ್ರೈನ್ ಮುಂದೆ ಬೆಂಗಳೂರುವರೆಗೆ ಹೋಗುತ್ತೆ. ಸೊ ವೀಕ್ಷಕರೇ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಸಿಗೋಣ ಇನ್ನು ಮುಂದೆ ಹೊಸ ಬ್ಲಾಗಲ್ಲಿ. ಇಲ್ಲಿವರೆಗೆ ನಮ್ಮ ಚಾರ್ಧಾಮ್ ಸೀರೀಸ್ನ ನಾವು ಕಂಪ್ಲೀಟ್ ಮಾಡಿದ್ವಿ ವೀಕ್ಷಕರೇ. ಇನ್ನೂ ಯಾರ್ಯಾರು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೀಕ್ಷಕರೇ, ನೋಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ಹೊಸ ಬ್ಲಾಗಲ್ಲಿ ವೀಕ್ಷಕರೇ.